ನಾಯಕರಿಗೆ ಕಗ್ಗಂಟಾಗಿದೆ. ಬಾಗಲಕೋಟೆಯ ಟಿಕೆಟ್. ಮಾಜಿ ಸಚಿವ HY ಮೇಟಿ ಮಕ್ಕಳಲ್ಲಿ ಇಲ್ಲಿವರೆಗೆ ಒಮ್ಮತ ಮೂಡಿಲ್ಲ. ಸಭೆ ಮಾಡಿ ಸಿಎಂ ಖಡಕ್ ಸೂಚನೆ ಕೊಟ್ಟರು. ಮಕ್ಕಳು ಡೋಂಟ್ ಕೇರ್ ಅಂತ ಇದ್ದಾರೆ. ಮಲ್ಲಿಕಾರ್ಜುನ್ ಮೇಟಿ ಉಮೇಶ್ ಮೇಟಿ ಮಧ್ಯೆ ಟಿಕೆಟ್ಗಾಗಿ ಫೈಟ್. ಒಂದು ವೇಳೆ ಮಲ್ಲಿಕಾರ್ಜುನ್ ಮೇಟಿಗೆ ಏನಾದರೂ ಟಿಕೆಟ್ ಕೊಟ್ರೆ ನಾನು ಬಂಡಾಯ ಹೇಳ್ತೀನಿ ಅಂತ ಮಹಾದೇವಿ ಮೇಟಿ ಹೇಳ್ತಾ ಇದ್ದಾರೆ. ಆದ್ರೆ ಉಮೇಶ್ ಮೇಟಿಗೆ ಕೊಟ್ರೆ ಮಹಾದೇವಿ ಒಪ್ಕೊಳ್ಳೋ ಸಾಧ್ಯತೆ ಇದೆ. ಒಂದು ವೇಳೆ ಮಹಾದೇವಿ ಮೇಟಿ ಬಂಡಾಯ ಎದ್ರೆ ಇದು ಬಿಜೆಪಿಗೆ ನೇರವಾಗಿ ಲಾಭ ಆಗತ್ತೆ. ಸಿದ್ದರಾಮಯ್ಯ ಅವರೇ ಸ್ವತಃ ಹೋಗಿ ಕೂತು ಚರ್ಚೆ ಮಾಡಿದ್ರು ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ಮಲ್ಲಿಕಾರ್ಜುನ್ ಮೇಟಿ ಕೊಟ್ಟಿದ್ದೇ ಆದ್ರೆ ನಾನು ಬಂಡಾಯ ಹೇಳೋದೆ ಅಂತ ಮಹಾದೇವಿ ಮೇಟಿ ಹೇಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ. ಟಿಕೆಟ್ ಬಿಕ್ಕಟ್ಟು ಮುಗಿತಾ ಇಲ್ಲ. ನಾಯಕರು ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಘೋಷಣೆಯಾಗೋ ಸಾಧ್ಯತೆ ಇದೆ. ಚುನಾವಣಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಮೇಟಿ ಕುಟುಂಬದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ಮುಂದುವರೆದಿದೆ. ಆರಂಭದಿಂದಲೂ ಇಲ್ಲಿವರೆಗೆ ಒಂದೇ ಒಂದು ನಿಮಿಷಕ್ಕೂ ಕೂಡ ಒಮ್ಮತಕ್ಕೆ ಬರಲಿಲ್ಲ. ಉಮೇಶ್ ಮೇಟಿ ಅವರಿಗೆ ಸತೀಶ್ ಜಾರಕಿಹೊಳಿ ಕರೆ ನೀಡಿದ್ದಾರೆ, ಬನ್ನಿ ಮಾತಾಡೋಣ ಅಂತ. ಉಮೇಶ್ ಮೇಟಿ ಹೊರಟು ನಿಂತಿದ್ದಾರೆ. ಯಾವುದೇ ಕ್ಷಣದಲ್ಲಿ ಕೈ ಟಿಕೆಟ್ ಘೋಷಣೆಯಾಗೋ ಸಾಧ್ಯತೆ ಇದೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಮೇಟಿಗೆ ಏನಾದರೂ ಟಿಕೆಟ್ ಕೊಟ್ರೆ ನಾನು ಬಂಡಾಯ ಹೇಳ್ತೀನಿ ಅಂತ ಮಹಾದೇವಿ ಮೇಟಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಉಮೇಶ್ ಮೇಟಿಗೆ ಟಿಕೆಟ್ ನೀಡ್ತಾರಾ? ನಾಲ್ವರ ಪೈಕಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಈಗ ಸದ್ಯಕ್ಕಿರೋ ಸಸ್ಪೆನ್ಸ್. ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದಾರೆ. ಸಾಂಕೇತಿಕವಾಗಿ ಬಿಜೆಪಿ ಅಭ್ಯರ್ಥಿ ಚರಂತಿಮಠ. ಮೂರು ಬಾರಿಯೇ ಶಾಸಕರಾಗಿದ್ದ ಚರಂತಿಮಠರಿಗೆ ಮತ್ತೊಂದು ಸಲ ಟಿಕೆಟ್ ನೀಡಿದ್ದಾರೆ. ಬಿಜೆಪಿ ನಾಯಕರೊಂದಿಗೆ ಹೋಗಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಮಾರ್ಚ್ 23ನೇ ತಾರೀಕು ಬೃಹತ್ ರೋಡ್ ಶೋ ಮೂಲಕ ಮತ್ತೊಂದು ಸಲ ನಾಮಪತ್ರ ಸಲ್ಲಿಸ್ತಾರೆ. ನಾಮಿನೇಷನ್ಗೆ ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ನಾಮಿನೇಷನ್ ಸಲ್ಲಿಸಿದ್ದಾರೆ. ಸಾಂಕೇತಿಕವಾಗಿ ಇವತ್ತು ನಾಮಪತ್ರ ಸಲ್ಲಿಕೆಯಾಗಿದೆ. 23ನೇ ತಾರೀಕು ಬೃಹತ್ ರೋಡ್ ಶೋ ಮೂಲಕ ಮತ್ತೊಂದು ಸಲ ನಾಮಿನೇಷನ್ ಸಲ್ಲಿಸ್ತಾರೆ. ಬಿಜೆಪಿ ರೂಟ್ ಕ್ಲಿಯರ್ ಇದೆ. ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ಬಂಡಾಯದ ಬಿಸಿ ಬಿಜೆಪಿ ಪಾಲಿಗಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೆ ಒಂದು ನಿರ್ಧಾರಕ್ಕೆ ಬರೋದಕ್ಕಾಗಲಿಲ್ಲ. ನೀವು ಕೂಡ ಬರಬಹುದು ಅಂತ ಹೇಳಿದ್ರಿ. ಅವರು ಬರ್ತೀನಿ ಅಂತ ಹೇಳಿದಾರೆ. 24 ನಂತರ ನಿಮಗೆ ಗೊತ್ತಾಗತ್ತೆ ಯಾರು ಬರ್ತಾರ ಯಾರು ಬರೋದಿಲ್ಲ. ನೀವೇ ಅದನ್ನ ಕೇಳುವುದಕ್ಕಿಂತ ಖುದ್ದಾಗಿ ಅನುಭವಿಸೋದು ಒಳ್ಳೇದು. ಮತ್ತೆ ಗೊತ್ತಿದ್ ಮೊದಲನೇ ಕೇಳ್ತಾರೆ. ಇಲ್ಲಪ್ಪ ನಾ ಏನು ಮಾತುಕತೆ ಆಗಿಲ್ಲ. ಮತ್ತೆ ನೀವು ಕೂಡ ಬರಬಹುದು ಅಂತ ಹೇಳಿದ್ರಿ. ಅವರು ಬರ್ತೀನಿ ಅಂತ ಹೇಳಿದಾರೆ. 24 ನಂತರ ನಿಮಗೆ ಗೊತ್ತಾಗತ್ತೆ ಯಾರು ಬರ್ತಾರ ಯಾರು ಬರೋದಿಲ್ಲ. ನೀವೇ ಅದನ್ನ ಕೇಳುವುದಕ್ಕಿಂತ ಖುದ್ದಾಗಿ ಅನುಭವಿಸೋದು ಒಳ್ಳೇದು. ಮತ್ತೆ ಗೊತ್ತಿದ್ ಮೊದಲನೇ ಕೇಳ್ತಾರೆ. ಇಲ್ಲಪ್ಪ ನಾ ಏನು ಮಾತುಕತೆ ಆಗಿಲ್ಲ. ಮತ್ತೆ ನೀವು ಕೂಡ ಬರಬಹುದು ಅಂತ ಹೇಳಿದ್ರಿ. ಅವರು ಬರ್ತೀನಿ. ವೀರಣ್ಣ ಚರಂತಿಮಠ ನಾಮಿನೇಷನ್ ಸಲ್ಲಿಸಿ ಹೊರಗೆ ಬಂದು ಮಾತಾಡಿದ್ರು. 24ರಿಂದ ಅಧಿಕೃತವಾಗಿ ಪ್ರಚಾರ ಆರಂಭಿಸ್ತೀವಿ ಅಂತ ಚರಂತಿಮಠ ಹೇಳ್ತಾ ಇದ್ದಾರೆ. ಬೃಹತ್ ಪ್ರಚಾರ ಸಮಾವೇಶ ನಡೆಸೋದಿಲ್ಲ, ಸಣ್ಣ ಸಮಾವೇಶ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿಯ ನಾಮಿನೇಷನ್ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೆ ಯಾವುದೂ ಕ್ಲಾರಿಟಿ ಸಿಕ್ಕಿಲ್ಲ.
ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹೊಸಮನಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಬಿಜೆಪಿಯ ಪಾಲಿಗೆ ಸಮಾಧಾನ ಅಂತ ಅನ್ಸುತ್ತೆ. ನಾನು ಮಲ್ಲಿಕಾರ್ಜುನ್ ಅವ್ರನ್ನ ಫಸ್ಟ್ ಮಾತಾಡಿಸ್ಬಿಡ್ತೀನಿ, ವಾಪಸ್ ನಿಮಗೆ ಬರ್ತೀನಿ ನಾನು. ಮಲ್ಲಿಕಾರ್ಜುನ್ ಅವರೇ, ಬಿಜೆಪಿ ಪಾಲಿಗೆ ಎಲ್ಲವೂ ಕ್ಲಿಯರ್ ಆಗಿದೆ, ಆದರೆ ಕಾಂಗ್ರೆಸ್ ಪಾಲಿಗೆ ಗೊಂದಲ. ಮೇಟಿ ಕುಟುಂಬದಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ? ಭವನ, ಈ ಬಗ್ಗೆ ಹೇಳ್ಬೇಕಂತಂದ್ರೆ, ಯಾಕಂದ್ರೆ ನಿನ್ನೆ ಅಷ್ಟೇ ಏನಂತಂದ್ರೆ ಬಿಜೆಪಿ ಈಗಾಗಲೇ ತನ್ನ ಟಿಕೆಟ್ ಅನ್ನ ಯಾರಿಗೆ ಅನ್ನುವಂಥದ್ದನ್ನ ಈಗಾಗಲೇ ಮಾಜಿ ಶಾಸಕ ವೀರಣ್ಣ ಚಂದ್ರಭಟ್ರಿಗೆ ಘೋಷಣೆಯನ್ನು ಮಾಡಿರುವಂತದ್ದು ಒಂದು ಭಾಗ. ಇವುಗಳ ಮಧ್ಯೆ ಮೇಟಿ ಕುಟುಂಬದಲ್ಲಿ ಈಗಲೂ ಕೂಡ ಏನಂತಂದ್ರೆ ಗೊಂದಲ ಬಗೆಹರಿತಾ ಇಲ್ಲ. ಯಾಕಂತಂದ್ರೆ ಏನು ಉಮೇಶ್ ಮೇಟಿ ಮತ್ತು ಮಲ್ಲಿಕಾರ್ಜುನ್ ಮೇಟಿ ಇವರಿಬ್ಬರ ಮಧ್ಯೆ ಏನಂತಂದ್ರೆ ಬಹಳಷ್ಟು ಏನಂತಂದ್ರೆ ಪೈಪೋಟುಗಳು ಏರ್ಪಡ್ತಾ ಇದ್ದಾವೆ. ಅವರ ನಡೆಯನ್ನ ನೋಡಿಕೊಂಡು ಇವತ್ತಿನ ದಿವಸ ಏನಂತಂದ್ರೆ ಮಹದೇವ್ ಮೇಟಿ ಅವರು ತಮ್ಮ ನಿಲುವನ್ನು ತಿಳಿಸ್ಲಿಕ್ಕೆ ಮುಂದಾಗಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಸದ್ಯದ ಒಂದು ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದಂತ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕನ್ನೋ ಕಾರಣದಿಂದ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಿಗೆ ಕರೆಸಿ ಮೇಟಿಯವರ ಮಕ್ಕಳನ್ನ ಒಂದು ಸಭೆಯನ್ನ ಮಾಡಿದ್ರು. ಅಲ್ಲಿ ಬಗೆಹರಿಬಹುದಾಗಿತ್ತು ಅನ್ನೋಂಥ ಒಂದು ಎಲ್ಲೋ ಒಂದು ಆಶೆ ಇತ್ತು ಕಾಂಗ್ರೆಸ್ ಅಲ್ಲೇ, ಅದು ಕೂಡ ಆಗ್ಲಿಲ್ಲ. ಅಲ್ಲಿಂದ ಏನಂತ ಬಂದಿರತಕ್ಕಂತ ಮಹದೇವ್ ಮೇಟಿಯವರು ಈಗಲೂ ಕೂಡ ಉಮೇಶ್ ಅವರಿಗೆ ಟಿಕೆಟ್ ಕೊಡಬೇಕು, ಇಲ್ಲದೆ ಇದ್ರೆ ಬಂಡಾಯನ ಸ್ಪರ್ಧೆ ಮಾಡ್ತೇನೆ ಅನ್ನೋಂಥದ್ದು ಮಾತನ್ನ ಹೇಳ್ತಾರೆ ಒಂದು ಭಾಗ. ಇವುಗಳ ಮಧ್ಯೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಒಬ್ಬ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯ ಗೋವಿಂದ ಬಳ್ಳಾರಿ ಅನ್ನೋರು ಕೂಡ ಹೋಗಿ ಏನಂತಂದ್ರೆ ಒಂದು ನಾಮಿನೇಷನ್ ಅನ್ನ ಮಾಡ್ತಾರೆ. ಮಾಡುವುದರ ಮೂಲಕ ತಾನು ಕೂಡ ಏನಂತಂದ್ರೆ ಟಿಕೆಟ್ ಆಕಾಂಕ್ಷಿ ಆಗಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಬೆಳವಣಿಗೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲವೇನೋ ಅನ್ನುವಂತ ಒಂದು ಚರ್ಚೆ ಇವತ್ತಿನ ದಿವಸ ಗ್ರಾಸವಾಗ್ತದೆ. ಹೀಗಾಗಿ ಏನಂತಾರೆ ಎಲ್ಲೋ ಒಂದು ಕಡೆ ಈ ಎಲ್ಲ ಬೆಳವಣಿಗೆಗಳು ಏನಂತಂದ್ರೆ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದಾವೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನೊಂದು ಮೇಟಿಯವರ ಕುಟುಂಬಕ್ಕೆ ಕೊಡಬೇಕಾದಂತ ಸಂದರ್ಭದಲ್ಲಿ ಅದನ್ನ ಕೊಟ್ಟಂತ ನಂತರದ ಬೆಳವಣಿಗೆಗಳು ಏನಂತಂದ್ರೆ ಮುಂದಿನ ಆಗು ಹೋಗುಗಳಿಗೆ ಕಾರಣ ಆಗುತ್ತೆ ಅನ್ನೋದು ನಾವಿಲ್ಲಿ ನೋಡ್ಬೇಕಾಗುತ್ತೆ ಭಾವನಾ. ಬಟ್ ಮಲ್ಲಿಕಾರ್ಜುನ್ ಏನ್ ಅನ್ಸುತ್ತಂದ್ರೆ, ಒಂದ್ ವೇಳೆ ಉಮೇಶ್ ಮೇಟಿ ಕೊಟ್ರೆ ಇನ್ನು ಈ ಮಲ್ಲಿಕಾರ್ಜುನ್ ಮತ್ತು ಇನ್ನೊಬ್ಬಳ ಸಹೋದರಿ ಏನು ಮಾಡ್ಬೋದು? ಒಂದು ವೇಳೆ ಮಲ್ಲಿಕಾರ್ಜುನ್ ಕೊಟ್ಟರೆ ಇವರಿಬ್ರು ಏನು ಮಾಡ್ಬೋದು? ಬಂಡಾಯ ನಿಲ್ತಾರೆ ಅಂತ ಅನ್ಸುತ್ತಾ? ಬಟ್ ಅದು ಸಿದ್ದರಾಮಯ್ಯನವರು ಅದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಸುತ್ತಾ? ಸರ್, ಈಗಿರುವ ಸದ್ಯದ ಮಾಹಿತಿ ಪ್ರಕಾರ ಏನಂತಂದ್ರೆ ಉಮೇಶ್ ಅವರಿಗೆ ಟಿಕೆಟ್ ಕೊಟ್ಟಂತದ್ರಲ್ಲಿ ಸಹಜವಾಗಿ ಏನಂತಂದ್ರೆ ಮಹದೇವ್ ಮೇಟಿ ಅವರು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಅವ್ರ ಜೊತೆಗೆ ಹೋಗೋದ್ರ ಮೂಲಕ ಒಂದಾಗಿ ಹೋಗುವಂಥದ್ದನ್ನು ನೋಡ್ತಾರೆ. ಒಂದೊಮ್ಮೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಏನಂತಂದ್ರೆ ತಾನು ಸ್ಪರ್ಧೆಯನ್ನು ಮಾಡಲೇಬೇಕು ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಮಹದೇವ್ ಮೇಟಿ ಅವರು ಸ್ಪರ್ಧೆ ಮಾಡಿದ್ರೆ ಎಷ್ಟು ಓಟ್ ತೆಗೆದುಕೊಳ್ಬಹುದು ಅಂತ ಅನ್ಸುತ್ತೆ. ಒಂದ್ ವೇಳೆ ಸ್ಪರ್ಧೆ ಮಾಡಿದ್ರೆ, ಮುಖ್ಯವಾಗಿ ಸ್ಪರ್ಧೆ ಮಾಡಿದ್ರೆ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರು ಕೂಡ ಮುಖ್ಯವಾಗಿ ಇಲ್ಲಿ ಅಂತಂತಂದ್ರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಒಡಕಿತ್ತು ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ ಸರ್. ಆ ಒಂದು ವಿಷಯ ಮುಖ್ಯವಾಗಿ ಬರುತ್ತೆ ವಿನ ಅವ್ರು ಎಷ್ಟು ತಗೊಂಡ್ರು ಮಾಡಿದ್ರು ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಕಂಡು ಬರುವಂಥದ್ದು ಅವರಲ್ಲೇ ಒಡಕಿದೆ, ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಇವತ್ತಿನ ದಿವಸ ಅದು ಚರ್ಚೆ ಆಗುತ್ತೆ ಮತ್ತು ರಾಜಕೀಯದಲ್ಲಿ ಪರಿಣಾಮ ಕೂಡ ಅದು ಒಂದು ಕಾರಣ ಆಗುತ್ತೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ ಸರ್. ಯಾರು ಪ್ರಬಲರು ಮಲ್ಲಿಕಾರ್ಜುನ್ ನಿಮ್ ಪ್ರಕಾರ ಇವತ್ತಿನ ಸ್ಥಿತಿಯಲ್ಲಿ? ಈಗ ಮೇಟಿ ಇಬ್ರು ಪುತ್ರರ ಪೈಕಿ ಯಾರು ಪೊಲಿಟಿಕಲಿ ಪ್ರಬಲರು, ಯಾರು ಪೊಲಿಟಿಕಲಿ ಶ್ರೂಡ್ ಇದ್ದಾರೆ, ಯಾರಿಗೆ ಪೊಲಿಟಿಕಲ್ ಭವಿಷ್ಯ ಇದೆ ಅಂತ ಅನ್ಸುತ್ತೆ? ಈಗ ನಾವು ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏನಂತಂದ್ರೆ ಮೇಟಿ ಅವರು ಇದ್ದಂತ ಸಂದರ್ಭದಲ್ಲಿ ಅವರಿಗೆ ನಿರಂತರವಾಗಿ ಉಮೇಶ್ ಅವರ ಮಗ ಉಮೇಶ್ ಅವರು ಹೆಚ್ಚಾಗಿ ಓಡಾಡ್ತಾ ಇದ್ರು ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಅವರು ಜವಾಬ್ದಾರಿಯನ್ನು ತಗೊಂಡ್ಕೊಂಡಿದ್ದನ್ನಂತೂ ನಾವು ನೋಡ್ತಾ ಇದ್ರೆ. ಇವುಗಳ ಮಧ್ಯೆ ಮಲ್ಲಿಕಾರ್ಜುನ್ ಮೇಟಿ ಅವರು ನಗರ ಪ್ರದೇಶಗಳಲ್ಲಿ ಓಡಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ಯಾಕಂದ್ರೆ ಈಗ ಒಂದು ಸದ್ಯದ ಒಂದು ಮಾಹಿತಿ ಪ್ರಕಾರ ನೋಡಿದಂತ ಸಂದರ್ಭದಲ್ಲಿ ಹೆಚ್ಚಾಗಿ ಉಮೇಶ್ ಅವರದೇ ಒಂದು ಕಾಣ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಬಟ್ ಮಲ್ಲಿಕಾರ್ಜುನ್, ನಾವು ಆಕ್ಚುಲಿ ಕುಟುಂಬದ ಒಳಗಿನ ವಿಷಯಕ್ಕೆ ನಾವೇನು ಹೋಗಬೇಕಾಗಿಲ್ಲ. ಬಟ್ ಈ ಟಿಕೆಟ್ ಹಂಚಿಕೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಅಂತ ಕೇಳ್ತಾ ಇದ್ದೀನಿ. ಏನು ಆ್ಯಕ್ಚುಲಿ ಅವ್ರು DHO ಇದ್ದರು, ಇವ್ರವ್ರದ್ದು ಏನೋ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಲಿಲ್ಲ ಮೇಟಿಯವರು, ಅದಕ್ಕೆ ಸಿಟ್ಟಿಗೆದ್ರು ಮಗಳು. ಏನು ಅವ್ರದ್ದು ಕುಟುಂಬದ ನಡುವೆ ಏನು ಜಗಳ ಇದೆ ಆ್ಯಕ್ಚುಲಿ? ಯಾಕಂದರೆ ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆ ಏನು ಗೊತ್ತಾ, ಅವ್ರು ಇಷ್ಟೇ ಯಾಕೆ ಜಗಳ ಇದೆ ರೀ ಅಣ್ಣ ತಂಗಿಗೆ ಅಂತ? ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಕುಟುಂಬದ ಜಗಳ ಮೊದಲಿಂದಲೂ ಆಗಾಗ ಅವರಲ್ಲಿ ಇತ್ತು. ಯಾಕಂದ್ರೆ ಇವ್ರು 3 ಜನ ಒಂದ್ ಕಡೆ ಇದ್ರು, ಅವರು ಆಗಾಗ ಬರ್ತಾ ಇದ್ರು. ಹೀಗಾಗಿ ಎಲ್ಲೊಂದ್ ಕಡೆ ಅವರ ಮಧ್ಯ ಸಾಮರಸ್ಯತೆ ಇರಲಿಲ್ಲ ಅನ್ನುವಂಥದ್ದು ಒಂದು ಭಾಗವನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಯಾವಾಗ ಅವರು DHO ಆಗಿರೋಂಥ ಸಂದರ್ಭದಲ್ಲೂ ಕೂಡ ಅವರನ್ನ ಕೆಲವೊಂದ್ ಕಡೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ಕರ್ತಾ ಇರಬಹುದಾಗಿತ್ತು. ಎಲ್ಲ ಒಂದ್ ಕಡೆ ಅವ ಸಂಬಂಧಿಕನ ಆಗಿರುವುದ ಕಾರಣದಿಂದ, ಮಗಳ ಗಂಡ ಆಗಿರೋದ್ರಿಂದ ಅವ್ರನ್ನ ತರೋದ್ರಿಂದ ಎಲ್ಲೋ ಒಂದ್ ಕಡೆ ಮತ್ತೆ ರಾಜಕೀಯವಾಗಿ ಏನು ಆಗಬಹುದು, ಏನಾದ್ರು ಆದೀತು ಅನ್ನುವಂಥ ಭಾವನೆಯಿಂದ ಇವತ್ತಿನ ದಿವಸ ಮೇಟಿಯವರು ಆ ಕಾರಣದಿಂದ ಅದನ್ನು ದೂರಿಟ್ಟಿದ್ರು. ಇವೆಲ್ಲ ಬೆಳವಣಿಗೆಗಳು ಕೂಡ ಏನಂತಂದ್ರೆ ಇವತ್ತಿನ ದಿವಸ ಏನಾಗ್ತದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವರ ಒಂದು ಮಹದೇವ್ ಮೇಟಿಯವರ ಒಂದು ಆಕ್ರೋಶಕ್ಕೆ ಕಾರಣ ಆಗ್ತದೆ. ಹೀಗಾಗಿ ನಾನು ನಮ್ಮ ತಂದೆ ಆಕ್ರೋಶ ಅಣ್ಣ ತಮ್ಮಂದ್ರ ಬಗ್ಗೆನಾ ಅಥವಾ ಅಪ್ಪನ ಬಗ್ಗೆನಾ ಆಕ್ರೋಶ ಇತ್ತಾ?
ಈಗ ಹೇಳುವಂತ ತಂದೆಯವ್ರ ಬಗ್ಗೆ ಕಡಿಮೆ ಇರುವಂತದ್ದು. ಆದ್ರೆ ಇಲ್ಲಿ ಏನಂತಂದ್ರೆ ಅವರಿಗೆ ಬೆನ್ನಿಗೆ ನಿಂತಂತವ್ರು ಉಮೇಶ್ ಅವರು ಅಂತ ಹೇಳುವಂತದ್ದು. ಮಹಾದೇವರು ಹೇಳುವಂತದ್ದು ತಮ್ಮ ಬೆನ್ನಿಗೆ ಏನಾದ್ರು ಉಮೇಶ್ ಕಾರಣದಿಂದ ತಂದೆ ಹಂಗ್ ಮಾಡಿದ್ರು ಅಂತ ಉಮೇಶ್ ಅವರು ನೋಡ್ತಾ ಇದ್ರು. ಆದ್ರೆ ಮಲ್ಲಿಕಾರ್ಜುನ್ ಅವ್ರು ಏನ್ ಮಾಡ್ತಾರೆ ಅಂತಾರೆ, ಬೇರೆ ಬೇರೆಯವರ ಮಾತನ್ನ ಕೇಳಿ ನಡೆಯಲ್ಲಿ ಮುಂದುವರಿತಾರೆ. ಹೀಗಾಗಿ ಅವ್ರಿಗೆ ಬೇಡ, ನಮ್ಮ ತಂದೆಯವರ ನಂತರ ಸ್ಥಾನ ಉಮೇಶ್ ಅವರಿಗೆ ಸಿಗಬೇಕು, ಅವರೇ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ನಿಲುವನ್ನು ಇವತ್ತಿನ ದಿವಸ ಮಹಾದೇವರು ಇಟ್ಕೊಂಡಿರುವಂತದ್ದು. ಬಟ್ ಇವತ್ತಿನ ಸ್ಥಿತಿಯಲ್ಲಿ ಯಾರೇ ಮೇಟಿ ಕುಟುಂಬದ ಪರವಾಗಿ ನಿಂತರೂ ಕುರುಬ್ರು ಸಾಲಿಡ್ ಆಗಿ ಕಾಂಗ್ರೆಸ್ ಜೊತೆ ನಿಲ್ತಾರೆ ಅನ್ನುವ ಸ್ಥಿತಿ ಇದೆನಾ ಸಿದ್ದರಾಮಯ್ಯನವರ ಕಾರಣದಿಂದ? ನಿಜವಾಗ್ಲೂ ಸರ್, ಯಾವಾಗಲೂ ಕೂಡ ಯಾಕಂತಂದ್ರೆ ಅದು ಕುರುಬ ಸಮುದಾಯಕ್ಕೆ ಬಂದಂತ ಸಂದರ್ಭದಲ್ಲಿ ಅದು ಸಾಲಿಡ್ ಆಗಿ ಇರುವಂತದ್ದು. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯನವರ ಒಂದು ಬಹಳಷ್ಟು ಜನಪ್ರಿಯತೆ ಇರುವಂತದ್ದು ಒಂದು ಭಾಗವಾದ್ರೆ, ಮತ್ತು ಬಾಗಲಕೋಟೆಯಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಈ ಹಿಂದೆ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ನೇರವಾಗಿ ಇಲ್ಲಿ ಕರೆತರುವ ಮೂಲಕ ಬಾದಾಮಿಯಿಂದ ಆಯ್ಕೆ ಆಗಿದ್ದನ್ನು ನೋಡ್ತಾ ಇದ್ದೇವೆ. ಇದು ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರಕ್ಕೂ ಕೂಡ ಹೊರತಾಗಿಲ್ಲ. ಎಲ್ಲ ಒಂದು ಕಡೆ ಆ ಸಮುದಾಯ ಅಂತ ಬಂದಾಗ, ಯಾಕಂದ್ರೆ ಮೇಟಿಯವರ ಅವರ ಒಂದು ಜನಪ್ರಿಯತೆ ಕೂಡ ಹಾಗೆ ಇರುವಂತದ್ದು, ಮತ್ತು ಅದರ ಜೊತೆಗೆ ಸಿಎಂ ಅವರ ಪರಮಾಪ್ತರಾಗಿರುವಂತ ಮೇಟಿಯವರು ಮತ್ತು ಸಿಎಂ ಅವರ ಬಗ್ಗೆನೂ ಕೂಡ ಬಹಳಷ್ಟು ಕಾಳಜಿ ಇರುವಂತದ್ದು. ಹೀಗಾಗಿ ಯಾವುದೇ ರೀತಿಯಾದಂತ ಓಟಗಳು ಹೊಡಿತಾವೆ ಅನ್ನೋದು ಬಹಳಷ್ಟು ವಿರಳದ ಮಾತು ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಮೊನ್ನೆ ಮಲ್ಲಿಕಾರ್ಜುನ್ ಮೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಸಿಎಂ ಬಳಿ ಬಂದ ತಕ್ಷಣ ಯಾಕೆ ಉಮೇಶ್ ಮೇಟಿ ಹೆಸರು ಚೇಂಜ್ ಆಯ್ತು? ಉಮೇಶ್ ಮೇಟಿ ಪೊಲಿಟಿಕಲಿ ಆಕ್ಟಿವ್ ಇದ್ದಾರೆ, ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರನ ಸರ್, ಎಲ್ಲೋ ಒಂದು ಕಡೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇವರಿವರ ಮಕ್ಕಳ ಮಧ್ಯೆ ನ್ಯಾಯ ಇದ್ದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆಶಾಭಾವನೆ ಇತ್ತು. ಯಾಕಂದ್ರೆ ಪರಮಾಪ್ತರಾಗಿರ್ತಕ್ಕಂಥ ಮೇಟಿಯವರು ಇವತ್ತಿಗೂ ಕೂಡ ಈ ಅವರ ನಿಧನದವರೆಗೂ ಕೂಡ ಯಾವುದೇ ಮಾತನ್ನ ಸಿದ್ದರಾಮಯ್ಯನವರ ಮಾತನ್ನ ತಳ್ಳಿ ಹಾಕಿರ್ಲಿಲ್ಲ. ಅಂತ ಒಂದು ಸಂಪ್ರದಾಯ ತನ್ನ ಅವ್ರ ಮಕ್ಕಳೇ ಮುಂದುವರಿಬಹುದು ಅನ್ನುವಂತ ಒಂದು ವಿಚಾರ ಎಲ್ಲರಲ್ಲೂ ಕೂಡ ಇತ್ತು. ಯಾವಾಗ ಅಲ್ಲಿ ಸಭೆಗೆ ಬೆಂಗಳೂರಿಗೆ ಹೋದ್ರು ಅಲ್ಲಿವರೆಗೂ ಕೂಡ ಜನರಲ್ಲಿ ಅದೇ ಭಾವನೆ ಇತ್ತು, ಸಿದ್ದರಾಮಯ್ಯರು ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ ಅವರನ್ನು ಒಮ್ಮತದ ಅಭಿಪ್ರಾಯ ಮೂಡಿಸ್ತಾರೆ ಅನ್ನುವಂಥದ್ದು. ಅದು ಯಾವಾಗ ಸಭೆ ಅಲ್ಲಿಂದ ವಿಫಲ ಆಯ್ತು, ಅಲ್ಲಿಂದ ಇಲ್ಲಿವರೆಗೆ ಚರ್ಚೆ ಮಲ್ಲಿಕಾರ್ಜುನ್ ಚರ್ಚೆ ಮಾಡುವಂತವ್ರು ಇನ್ನೊಂದು 25 ದಿನ ಬರೀ ಇದೇ ಚರ್ಚೆ ಮಾಡೋದು, ಬೇರೆ ಏನು. ಎಸ್, ಕನ್ನಡಪ್ರಭ ಬಾಗಲಕೋಟೆ ಹಿರಿಯ ಪತ್ರಕರ್ತರಾದ ಈಶ್ವರ್ ಶೆಟ್ಟರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈಶ್ವರ್ ಶೆಟ್ರೆ, ಬಾಗಲಕೋಟೆ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಚರಂತಿಮಠ ಮತ್ತು ಮೇಟಿ ಅವರ ನಡುವಿನ ಜಿದ್ದಾಜಿದ್ದಿಯಲ್ಲಿ ಈ ಗೆಲುವಿನ ಮಾರ್ಜಿನ್ ಏನು ಬಹಳ ಹೇಳಿಕೊಳ್ಳೋದು ಮಟ್ಟಿಗಿಲ್ಲ. 2018 ಒಂದು ಹೊರತುಪಡಿಸಿದ್ರೆ ಬಹಳ ಕಡಿಮೆ ಮಾರ್ಜಿನ್ ಅಂತ ಕನ್ಸಿಡರ್ ಮಾಡಬಹುದು. ಇವಾಗ HY ಮೇಟಿ ಅವರಿಲ್ಲ, ಅವರ ಕುಟುಂಬದಿಂದ ಯಾರೇ ಅಖಾಡಕ್ಕೆ ನಿಲ್ತರು ಅದು ಚರಂತಿಮಠ ಅವರಿಗೆ ಹೆಲ್ಪ್ ಆಗುತ್ತಾ, ಅಥವಾ ಸಿದ್ದರಾಮಯ್ಯ ಅವರ ಬಲದಿಂದ ಸುಲಭ ಆಗುತ್ತಾ ಕಾಂಗ್ರೆಸ್ ಪಾಲಿಗೆ? ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಹೇಗಿದೆ ಅಂದ್ರೆ ಮೇಡಮ್, ಬಾಗಲಕೋಟೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಸಹಿತ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಕ್ಕೆ ನೇರ ಹಣಾಹಣಿನೇ ಇರುತ್ತೆ. ಮಾರ್ಜಿನ್ ಅಂತ ದೊಡ್ಡ ಪ್ರಮಾಣದಲ್ಲಿ ಇರಲ್ಲ. ಯಾಕಂದ್ರೆ ಕಳೆದ ಬಾರಿ ಆದ್ರೂ 6,000 ಚಿಲ್ಲರ್ ಇತ್ತು ಅಂತ ಗ್ಯಾರಂಟಿ ಅಬ್ಬರ ಇತ್ತು, ಮತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ವೇವ್ ಇದ್ರು ಸಹಿತ 6,700 ಮತಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆ ಸಾಧಿಸಿತ್ತು. 2013ರಲ್ಲಿ 3,000 ಅಂತರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಬಟ್ ಗೆಲ್ಲುವ ಸಂದರ್ಭದಲ್ಲಿ ಬಿಜೆಪಿ ಮಾರ್ಜಿನ್ ಯಾವತ್ತೂ ಜಾಸ್ತಿ ಇರುತ್ತೆ, ಕಾಂಗ್ರೆಸ್ ಇದು ಇರುತ್ತೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಗರ ಪ್ರದೇಶ ಕೇಂದ್ರೀಕೃತವಾಗಿರುವುದರಿಂದ, ನಗರ ಅಂದ್ರೆ 2 ಪಟ್ಟಣ ಪಂಚಾಯಿತಿಗಳು ಮತ್ತು ಬಾಗಲಕೋಟೆ ಅಂತ ಲಕ್ಷ ಮತದಾರರು ಹೊಂದಂತ ಕ್ಷೇತ್ರ ಇರುವುದರಿಂದ ಇಲ್ಲಿ ಯಾವತ್ತೂ ಸಹಿತ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವರ್ಕ ತೀವ್ರ ಹಣಾಹಣಿ ಮತ್ತು ನೇರ ಹಣಾಹಣಿ ಇರುತ್ತೆ. ಬಟ್ ಜಾತಿ ಸಮೀಕರಣ ಏನ್ ಶೆಟ್ರೆ? ಈಗ ಲಿಂಗಾಯತರ ಸಮೀಕರಣದಲ್ಲಿ ಚರಂತಿಮಠ ಲಿಂಗಾಯತರ ಮತಗಳನ್ನು ಜಾಸ್ತಿ ತಗೋತಾರೆ ಇಲ್ಲಿ. ಯಾಕಂದ್ರೆ ಸುಮಾರು ಒಂದು 70,000 ರಿಂದ 75,000 ಲಿಂಗಾಯತರು ಬರ್ತಾರೆ. 2,55,000 ಮತದಾರರಲ್ಲಿ ಮೇಜರ್ ಕಮ್ಯುನಿಟಿ ಇರೋದು ಲಿಂಗಾಯತ. ಅದರ ನಂತರ ಕುರುಬ ಕಮ್ಯುನಿಟಿ ಇದೆ, ಅಂದ್ರೆ ಹಾಲು ಮತ ಇದೆ, ಅಲ್ಪಸಂಖ್ಯಾತ ಇದೆ, ದಲಿತರಲ್ಲಿ ಎಡ ಮತ್ತು ಬಲ ಇದೆ. ಮತ್ತೆ ಉಳಿದಂತೆ ಇವೆಲ್ಲ ಸಣ್ಣ ಪುಟ್ಟ ಜಾತಿಗಳೆಲ್ಲ ಸೇರಿದ್ರೆ ಸುಮಾರು 70,000 ರಿಂದ 80,000 ಮತಗಳು ಬರ್ತವೆ. ಬಟ್ ನಿರ್ಣಾಯಕವಾಗಿ ಲಿಂಗಾಯತ ಮತ್ತು ಅದರ್ಸ್ ಅನ್ನೋದೇ ಹೆಚ್ಚು ಇಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಅಲ್ಲ, ಬಟ್ ಈಶ್ವರಪ್ಪ ಶೆಟ್ರೆ, ಇವರು ಡಿಸೈಡಿಂಗ್ ವೋಟರ್ಸ್ ಯಾರು? ಈಗ ಲಿಂಗಾಯತರು ಕುರುಬರು ಸರಿ, ವೀರಣ್ಣ ಚರಂತಿಮಠರು ಮತ್ತು ಕುರುಬರು, ಲಿಂಗಾಯತರು ಕುರುಬರು ಒಂದು ಬಹುತೇಕ ಫಿಕ್ಸ್ ವೋಟರ್ ಪ್ಯಾಟರ್ನ್ ಇದೆ ಅಂತ ಅನ್ಕೋಣ. ಡಿಸೈಡಿಂಗ್ ಫ್ಯಾಕ್ಟರ್ ಸಣ್ಣ ಸಮುದಾಯಗಳು ಯಾವ್ಯಾವಿವೆ ಅಲ್ಲಿ? ಅದೇ ಈ ಚುನಾವಣೆಯಲ್ಲಿ ಸಹಿತ ಅದೇ ಬಹಳ ಪ್ರಾಮುಖ್ಯತೆ ಪಡೀತಾ ಇದೆ ನಾವು ಸರ್. ಯಾಕಂದ್ರೆ ಏನಾಗುತ್ತೆ ಅಂತಂದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವಾಗ್ಲೂ ಸಣ್ಣ ಪುಟ್ಟ ಜಾತಿಗಳ ಸುಮಾರು ಒಂದು 20-25 ಕಮ್ಯುನಿಟಿಗಳೇ ಓಟೆ 1 ಲಕ್ಷ ದಾಟುತ್ತೆ. ಸಮುದಾಯಗಳು ಅದರಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂತಂದ್ರೆ ಮರಾಠ ಬರುತ್ತೆ, ಆಮೇಲೆ ಅದರ ಜೊತೆ ಮರಾಠದಲ್ಲಿ 3-4 ಕಮ್ಯುನಿಟಿ ಬರುತ್ತೆ, ಆಮೇಲೆ ನೇಕಾರ ಬರುತ್ತೆ, ಗೊಂದಳಿ ಬರುತ್ತೆ, ಅಂಬಿಗೇರ್ ಬರುತ್ತೆ. ಹೀಗೆ ಹಲವಾರು ಸಣ್ಣ ಪುಟ್ಟ ಜಾತಿಗಳು ನಿರ್ಣಾಯಕ ಆಗ್ತವೆ ಈ ಚುನಾವಣೆಯಲ್ಲಿ. ಆದ್ರೆ ಈ ಉಪಚುನಾವಣೆ ಇರುವುದರಿಂದ ಪ್ರತಿ ಮತನೂ ಸಹಿತ ಬಹಳ ಇಂಪಾರ್ಟೆಂಟ್ ಇರುವುದರಿಂದ 2 ಪಕ್ಷಗಳು ಸಹಿತ ಅನಿವಾರ್ಯವಾಗಿ ಎಲ್ಲ ಜಾತಿ ಮತ್ತು ಎಲ್ಲ
ಸಮುದಾಯವನ್ನು ಓಲೈಕೆ ಮಾಡ್ತಕ್ಕಂಥ ಅನಿವಾರ್ಯತೆ ಬಂದಿದೆ ಈಗ. ಮುಸ್ಲಿಂ ವೋಟ್ ಬ್ಯಾಂಕ್ ಎಷ್ಟಿದೆ? ಮುಸ್ಲಿಂ 23ರಿಂದ 24,000 ಮತದಾರರಿದ್ದಾರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ನಗರದಲ್ಲೇನೆ ಹೆಚ್ಚು ಕೇಂದ್ರೀಕೃತ ಆಗುತ್ತೆ. ಅದರ ನಂತರ ಕಮತಗಿ ಮತ್ತು ಅಮೀನ್ಗಡ ಅಂತ ಒಂದು 2 ಪಟ್ಟಣ ಪಂಚಾಯತಿಗಳಿವೆ. ಅಲ್ಲಿ ಬಹುತೇಕ ಮುಸ್ಲಿಮರು ಸ್ವಲ್ಪ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅದು ಪಟ್ಟಣ ಪಂಚಾಯತ್ ಇರ್ಬೋದು, ಸಮುದಾಯದಲ್ಲಿ. ಇವರೇ, ಪ್ರಮುಖವಾಗಿ ಈಗ ಕಳೆದ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಚರಂತಿಮಠ್ ಕುಟುಂಬದಲ್ಲಿ ಕಲಹ ಇತ್ತು. ಒಬ್ಬ ತಮ್ಮ ಬಂದು ಅವರು ನಾಮಪತ್ರ ಪಕ್ಷೇತರ ಹಾಕಿದ್ರು. ವೀರಣ್ಣ ಚರಂತಿಮಠ್ ಹೇಳ್ತಾ ಇದ್ರು, ತಮ್ಮನಿಂದ ನಾನೇನು ಸೋತಿಲ್ಲ, ಬಟ್ ನನಗೆ ಒಳ ಮೀಸಲಾತಿ ಹೊಡೆತ ಕೊಡ್ತು, ನನಗೆ ಒಳ ಏಟು ಕೊಡ್ತು ಅಂತ. ಮೇಟಿ ಕುಟುಂಬದಲ್ಲಿ ಈ ಬಾರಿ ಕಲಹ ಇದೆ. ಅದು ಚರಂತಿಮಠ್ರಿಗೆ ಲಾಭ ಆಗತ್ತಾ? ಬಟ್ ಈ ಕಲಹ ಕೊನೆ ಕ್ಷಣದಲ್ಲಿ ಸರ್ಕಾರ ಇರೋ ಕಾರಣದಿಂದ ಮ್ಯಾನೇಜ್ ಆಗತ್ತಾ ಇದು? ಇಲ್ಲಿ ಏನಾಗಿದೆ ಅಂತಂದ್ರೆ, ಮೇಟಿ ಕುಟುಂಬದಲ್ಲೇ 4 ಜನ ಸ್ಪರ್ಧಿಗಳಿರುವುದರಿಂದ ಅಲ್ಲಿ ಒಂದ್ ರೀತಿ ಗೊಂದಲಗಳಿತ್ತು. ಇವತ್ತೇನೋ ಒಂದ್ ರೀತಿ ತಿಳಿಯಾದಂತೆ ಕಾಣ್ತಾ ಇದೆ. ಉಮೇಶ್ ಮೇಟಿ ಅವರಿಗೆ ಅಂತಿಮವಾಗಿ ಟಿಕೆಟ್ ಕೊಡೋ ಸಾಧ್ಯತೆ ಪಕ್ಷದಲ್ಲಿ ಇರುವುದರಿಂದ ಇವತ್ತೇನೋ ಒಂದು ಹಂತದಲ್ಲಿ ಅವರಲ್ಲಿ ಸ್ವಲ್ಪ ಸಹಮತ ಬಂದಿದೆ ಅಂತ ಕಾಣುತ್ತೆ. ಆದ್ರೆ ಅದು ಇನ್ನೂ ಸ್ಪಷ್ಟತೆ ಕಾಣ್ತಾ ಇಲ್ಲ. ಯಾಕಂದ್ರೆ ನಾಳೆ ಟಿಕೆಟ್ ಘೋಷಣೆ ಆಗುವವರೆಗೂ ಅವರಲ್ಲಿ ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ದುಗುಡ ಮುಂದುವರೆದಿದೆ. ಆದ್ರೆ ಏನಾಗಿದೆ ಅಂತಂದ್ರೆ, ಕಳೆದ ಬಾರಿ ನೀವು ಹೇಳಿದ ಹಾಗೆ ಚರಂತಿಮಠ್ ಕುಟುಂಬದಲ್ಲಿ ಅವರ ಸಹೋದರ ಸ್ಪರ್ಧೆ ಮಾಡಿದ್ರಿಂದ ಸುಮಾರು 10,000 ಮತಗಳು ಅವ್ರಿಗೆ ಬಂದು ಆದ್ರೆ ಅದನ್ನ ಚರಂತಿಮಠ ಅಂದ್ರೆ ವೀರಣ್ಣ ಚರಂತಿಮಠ ಅವರು ಇವತ್ತಿಗೂ ಅದನ್ನ ಒಪ್ತಾ ಇಲ್ಲ. ಯಾಕೆ ಒಪ್ತಾ ಇಲ್ಲ ಅಂತಂದ್ರೆ, ನಾನು ಸೋತಿದ್ದೇ ಬೇರೆ ಕಾರಣಕ್ಕೆ, ಈ ಮತಗಳ ಏನಿಲ್ಲ ನಾನು ಸೋತಿಲ್ಲ ಅಂತಕ್ಕಂಥ ಮಾತೆ ಅವರಲ್ಲಿ ಇವತ್ತಿಗೂ ದೃಢವಾಗಿದೆ. ಆದ್ರೆ ಚುನಾವಣೆ ಅಂದ ಮೇಲೆ ಏನಾಗುತ್ತೆ ಅಂತಂದ್ರೆ, ಬಾಗಲಕೋಟೆಯಲ್ಲಿ ಪ್ರತಿ ಮತನೂ ಇಂಪಾರ್ಟೆಂಟ್ ಇರುವುದರಿಂದ ಸಹಜವಾಗಿ ಯಾರೇ ಸೋಲಿ ಯಾರೇ ಗೆಲ್ಲಿ ನಮ್ಮಿಂದ ಸೋತ್ರು ನಮ್ಮಿಂದ ಗೆದ್ರು ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ವಾತಾವರಣ ಸದ್ಯ ನಿರ್ಮಾಣ. ಬಿಜೆಪಿಯಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಒಗ್ಗಟ್ಟುಂಟ? ಮುರುಗೇಶ್ ನಿರಾಣಿ ಚರಂತಿಮಠ್ರಿಗೆ ಮೊದಲು ಆಗ್ತಾ ಇರಲಿಲ್ಲ, ಪೂಜಾರವ್ರಿಗೂ ಚರಂತಿಮಠ್ರಿಗೆ ಆಗಲ್ಲ. ಇವತ್ತೇನಾಗಿದೆ ಅಂತಂದ್ರೆ, ಗೋವಿಂದ ಕಾರಜೋಳ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದ್ರು, ಇಲ್ಲ ನಾವು PH ಪೂಜಾರ್ ಅವ್ರ ನಾಯಕತ್ವದಲ್ಲೇ ಬಾಗಲಕೋಟೆ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ. ಆದ್ರೆ ಮೇಲ್ನೋಟಕ್ಕೆ ನಿರಾಣಿ ಅವರಾಗ್ಲಿ ಪೂಜಾರ್ ಅವರಾಗ್ಲಿ ಹಾಗೂ ಪೂಜಾರ್ ಬೆಂಬಲವರಾಗ್ಲಿ ಸದ್ಯ ತಟಸ್ಥರಿದ್ರು ಸಹಿತ ಚುನಾವಣೆಯಲ್ಲಿ ಅವರು ಯಾವ ರೀತಿ ಮುಂಚೂಣಿಯಲ್ಲಿ ನಿಂತು ಪಕ್ಷದ ಗೆಲುವಿಗೆ ಶ್ರಮಿಸ್ತಾರ ಅಂತಕ್ಕಂಥದ್ದು ಸಹ ಉಪಚುನಾವಣೆಯಲ್ಲಿ ಬಹಳ ಮಹತ್ವ ಪಡಿತಾ ಇದೆ. ಇವತ್ತಿನ ಗಟ್ ಫೀಲಿಂಗ್ ಏನು ಹೇಳ್ತಾ ಇದೆ ಈಶ್ವರ್ ಅವರು? ಮುಂದೇನಾಗುತ್ತೆ ಮುಂದಾಗಲಿ, ಇವತ್ತಿನ ಗಟ್ ಫೀಲಿಂಗ್ ಏನು ಹೇಳ್ತಾ ಇದೆ? ಯಾರಿಗೆ ಅಡ್ವಾಂಟೇಜ್ ಅಂತ ಅನ್ನಿಸ್ತಾ ಇದೆ ಬಾಗಲಕೋಟೆ? ಸದ್ಯ ಸಮಬಲದ ಹೋರಾಟ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಏನಾಗುತ್ತೆ ಅಂತಂದ್ರೆ, ಆರಂಭದಲ್ಲಿ ಒಂದು ತಿರುವು ಪಡೆದ್ರೆ ಚುನಾವಣಾ ಸಂದರ್ಭದಲ್ಲಿ ಕೊನೆಗೆ ಒಂದೊಂದು ತಿರುವು ಪಡಿತಾ ಇರ್ತಕ್ಕಂಥ ಮತಕ್ಷೇತ್ರ ಇದು. ಆದ್ರೆ ಬಾಗಲಕೋಟೆ ಅಂದ್ರೆ ಅಂದ್ರೆ ಕಳೆದ 83 ಈಚೆ ನೋಡಿದ್ರೆ ಜನತಾ ಪರಿವಾರದಲ್ಲಿ ಮತ್ತು ಬಿಜೆಪಿಯವರೇ ಹೆಚ್ಚು ಗೆಲುವನ್ನು ಕಂಡಿದ್ರಿಂದ ಸಹಜವಾಗಿ ಬಿಜೆಪಿಯಲ್ಲಿ ಹೆಚ್ಚು ಹುಮ್ಮಸ್ ಕಾಣ್ತಾ ಇದೆ. ಆಡಳಿತಾರೂಢ ಪಕ್ಷದಲ್ಲಿ ಚುನಾವಣೆ ಅಭ್ಯರ್ಥಿ ಘೋಷಣೆ ಸಹಿತ ಕೊನೆಯವರೆಗೂ ಇನ್ನೂ ನಿಗೂಢವಾಗಿರುವುದರಿಂದ ಸಹಜವಾಗಿ ಕಾರ್ಯಕರ್ತರಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಸಹಜವಾಗಿ ಆತಂಕ ಕಾಡುತ್ತೆ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ. ರೈಟ್ ಈಶ್ವರ್ ಅವರೇ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.